ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಲೋಬೋ ಫ್ಯಾಮಿಲಿ ಕಿಚನ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ದೇವರು ನಿಮ್ಮೆಲ್ಲರಿಗೂ ಒಳ್ಳೆ ಆರೋಗ್ಯ, ಆಯಸ್ಸು ಎಲ್ಲವನ್ನೂ ಕೊಡಲಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ಯುಗಾದಿ ಹಬ್ಬಕ್ಕೆ ನಾವು ಏನೆಲ್ಲ ಅಡುಗೆ ಮಾಡ್ತೀವಿ ಅಂತ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ರುಚಿ ರುಚಿಯಾದ ಹೋಳಿಗೆ, ಒಬ್ಬಟ್ಟು ಸಾರು, ಬಿಸಿ ಬಿಸಿ ಅನ್ನ ಮತ್ತು ಕೋಸಂಬರಿ ಹಾಗೂ ವಡೆ ಇದೆಲ್ಲ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದರೆ, ನೀವಿನ್ನು ಸಬ್ಸ್ಕ್ರೈಬ್ ಆಗದಿರ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮೊದಲಿಗೆ ನಾನಿಲ್ಲಿ ಒಬ್ಬಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಈ ಕಪ್ಪಿನ ಅಳತೆ ತೊಗೋತಾ ಇದ್ದೀನಿ. ಅದರಲ್ಲಿ 2 ಕಪ್ಪಿನಷ್ಟು ತೊಗರಿಬೇಳೆ, ಹಾಗೆ 2 ಕಪ್ಪಿನಷ್ಟು ಬೆಲ್ಲ, 2 ರಿಂದ 3 ಚಮಚದಷ್ಟು ಚಿರೋಟಿ ರವೆ, ಅದರ ಜೊತೆಗೆ 2 ಕಪ್ಪಿನಷ್ಟು ಮೈದಾ ಹಿಟ್ಟು ಮತ್ತು 2 ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ. ಮೊದಲು ನಾನು ತುಪ್ಪ ಕರಗಿಸ್ಕೊಂಡು ಅದನ್ನ ರವಾದಲ್ಲಿ ಹಾಕಿ ಒಂದು 10 ನಿಮಿಷ ಅದನ್ನ ನೆನೆಯಕ್ಕೆ ಬಿಡಬೇಕು. ನಂತರ ತೊಗರಿಬೇಳೆನೂ ಕೂಡ ಚೆನ್ನಾಗಿ ತೊಳ್ಕೊಂಡು ಅದು ಒಂದು 10 ನಿಮಿಷ ನೆನೆಯಕ್ಕೆ ಇಡೋಣ. ನೆಕ್ಸ್ಟ್ ನಾವು ಕಣಕ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ 1 ಚಮಚದಷ್ಟು ನೆನೆಸಿಟ್ಟಿರೋ ಚಿರೋಟಿ ರವೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಗಂಟಿಲ್ದೇ ಇರೋ ರೀತಿಯಲ್ಲಿ ಮೈದಾ ಹಿಟ್ಟನ್ನು ರವಾನ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದರಲ್ಲಿ ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಮತ್ತು ಅರ್ಧ ಚಮಚದಷ್ಟು ಉಪ್ಪು ಸೇರಿಸ್ಕೊಂಡು ಇದಕ್ಕೆ ಅಂದಾಜು ಮೇಲೆ 1 ಕಪ್ನಷ್ಟು ನೀರು ಬೇಕಾಗುತ್ತೆ. ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿಗಿಂತ ಇನ್ನೂ ಮೆತ್ತಗಿರುವಂಥ ಹದಕ್ಕೆ ಈ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀವೀಗ ನೋಡ್ಬೋದು ಇದು ಹಿಟ್ಟು ಎಷ್ಟು ಸಾಫ್ಟಾಗಿ, ಯಾವುದೇ ಗಂಟಿಲ್ಲದೆ ಇರೋ ರೀತಿಯಲ್ಲಿ ಇದರ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿದೆ. ಈ ರೀತಿ ಒಂದು 10 ನಿಮಿಷ ಈ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ಆನಂತರ ಇದಕ್ಕೆ ಒಂದು 2-3 ಚಮಚದಷ್ಟು ಎಣ್ಣೆ ಹಾಕಿ ಒಂದು ಅರ್ಧ ಅವರ್ ಈ ಹಿಟ್ಟನ್ನು ನೆನೆಯಕ್ಕೆ ಬಿಡಬೇಕು ನಾವು. ನೆಕ್ಸ್ಟ್ ನಾನಿಲ್ಲಿ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಒಂದು ಕಡಾಯಿಯಲ್ಲಿ 2 ಕಪ್ ಬೇಳೆ ತೊಗೊಂಡಿರುವಾಗ 8 ಕಪ್ಪಿನಷ್ಟು ನೀರು ಸೇರಿಸ್ಕೊಂಡು ಅದು ಬಿಸಿ ಆದ ನಂತರ ಅದಕ್ಕೆ ನೆನೆಸಿಟ್ಕೊಂಡಿರುವಂಥ ಬೇಳೆ ಸೇರಿಸ್ಕೊತಾ ಇದ್ದೀನಿ. ಬೇಳೆ ಉದ್ರುದ್ರಾಗಿರೋದಕ್ಕೋಸ್ಕರ ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಮತ್ತು ಬೇಳೆ ಬೇಯುವಾಗ ಈ ರೀತಿ ನೊರೆನ ಸ್ಪೂನಿಂದ ತೆಗಿಬೇಕಾಗತ್ತೆ. ಹಾಗೆ ಮಾಡಿದಾಗ ಒಬ್ಬಟ್ಟು ತಿನ್ನೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ. ನಾವು ಬೇಳೆನ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು, ಅಂದರೆ ಕೈಯಲ್ಲಿ ಈ ರೀತಿ ಕಿವುಚಿದಾಗ ಅದು ನುಣ್ಣಗಾಗಿರೋದು ಗೊತ್ತಾಗುತ್ತೆ. ಅಲ್ಲಿವರೆಗೂ ಬೇಯಿಸ್ಕೊಂಡು ಆ ನೀರನ್ನ ಆಮೇಲೆ ಇನ್ನೊಂದು ಪಾತ್ರೆಗೆ ಸೋದಿಸ್ಕೊಂಡು ಬೇಳೆನ ತಣ್ಣಗಾಗಕ್ಕೆ ಈಗ ಇನ್ನೊಂದು ಕಡಾಯಿಯಲ್ಲಿ 2 ಕಪ್ ಬೆಲ್ಲ ಸೇರಿಸ್ಕೊತಾ ಇದ್ದೀನಿ. ಅದಕ್ಕೆ ಅರ್ಧ ಗ್ಲಾಸಿನಷ್ಟು ನೀರು ಹಾಕ್ಕೊಂಡು ಬೆಲ್ಲ ಕರಗೋವರೆಗೂ ಈ ರೀತಿ ಸ್ಟವ್ ಮೇಲೆ ಇಟ್ಟು ಕೈ ಅಲ್ಲಾಡಿಸ್ತಾ ಇರಬೇಕು. ಬೆಲ್ಲ ಕರಗಿದ ನಂತರ ನಾವು ತಣ್ಣಗೆ ಮಾಡ್ಕೊಂಡಿರುವಂಥ ಬೇಳೆ ಸೇರಿಸ್ಕೊಂಡು ಒಂದು 2 ನಿಮಿಷ ಈ ರೀತಿ ಬಿಟ್ಟು ಕೈ ಅಲ್ಲಾಡಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಸ್ಟವ್ ಬಂದ್ ಮಾಡ್ಕೊಳ್ಳಿ. ಬೇಳೆ ತಣ್ಣಗಾದ್ಮೇಲೆ ಅದನ್ನ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಆನಂತರ ಅದಕ್ಕೆ ತುರ್ಕೊಂಡಿರುವಂಥ ಅರ್ಧ ತೆಂಗಿನ ತುರಿ ಮತ್ತು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ನಮ್ಮ ಕಣಕನೂ ರೆಡಿ ಇದೆ, ಹೂರ್ಣನೂ ರೆಡಿ ಇದೆ. ಹಾಗಾದರೆ ಬನ್ನಿ ಒಬ್ಬಟ್ಟು ಮಾಡ್ಕೊಳ್ಳೋಣ. ಮೊದಲಿಗೆ ಕಣಕದ ಸಣ್ಣ ಉಂಡೆ ತೊಗೊಂಡು ಈ ರೀತಿ ತಟ್ಕೋಬೇಕಾಗತ್ತೆ. ನಂತರ ಅದನ್ನು ಕೈಯಲ್ಲಿ ಈ ರೀತಿ ಹಿಡ್ಕೊಂಡು ಹೂರ್ಣದ ಸಣ್ಣ ಉಂಡೆನ ಮಧ್ಯದಲ್ಲಿ ಈ ರೀತಿ ಇಟ್ಟು ಅದನ್ನು ಎಲ್ಲ ಕಡೆಯಿಂದ ಈ ರೀತಿ ಮುಚ್ಕೊಂಡು ಗಟ್ಟಿಯಾಗಿ ಟೈಟಾಗಿ ಲಾಕ್ ಮಾಡಬೇಕಾಗತ್ತೆ. ನಂತರ ಕೈಗೆ ಎಣ್ಣೆ ಸವರ್ಕೊಂಡು ಮತ್ತು ಒಬ್ಬಟ್ಟಿನ ಇದರ ಮೇಲೇನೂ ಎಣ್ಣೆ ಸವರಿ ಈ ರೀತಿ ಕೈಯಿಂದ ತಟ್ಟಿ ಒಬ್ಬಟ್ಟನ್ನ ಗುಂಡಿಗೆ ತೆಳ್ಳಗೆ ತಟ್ಕೋಬೇಕಾಗತ್ತೆ. ಇವಾಗ ಇದನ್ನ ಈ ರೀತಿ ಕವರ್ ಹೀಗೆ ಹಿಡ್ಕೊಂಡು ಮೆತ್ತಗೆ ಕೈ ಮೇಲೆ ಈ ರೀತಿ ಒಬ್ಬಟ್ಟನ್ನ ತೊಗೋಬೇಕಾಗತ್ತೆ. ಬಿಸಿಯಾಗಿರುವಂಥ ತವ ಮೇಲೆ ಒಬ್ಬಟ್ಟನ್ನ ಈ ರೀತಿ ಹಾಕಿ 2 ಚಮಚ ಎಣ್ಣೆ ಹಾಕಿ ಅದನ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಕ್ಕೆ ಬಿಡಬೇಕು. ಹೈ ಫ್ಲೇಮ್ ಯಾವತ್ತೂ ಯೂಸ್ ಮಾಡಬೇಡಿ, ಯಾಕಂದರೆ ಹೈ ಫ್ಲೇಮ್ನಲ್ಲಿ ಇಟ್ಟಾಗ ಮೇಲೆ ಮಾತ್ರ ಕಪ್ಪಗೆ ಹೋಗುತ್ತೆ ಮತ್ತು ಮಧ್ಯದಲ್ಲಿ ಒಬ್ಬಟ್ಟು ಬೇಯೋದಿಲ್ಲ. ಮತ್ತು ಒಬ್ಬಟ್ಟನ್ನ ಒಂದೇ ಸಲ ತಿರುವಿ ಹಾಕಬೇಕು. ಸೊ 2 ಸೈಡ್ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ನಾವು ಈ ರೀತಿ ಬೇಯಿಸ್ಕೋಬೇಕಾಗತ್ತೆ. ಆವಾಗ ಒಬ್ಬಟ್ಟು ಒಳಗಿಂದನೂ ಬೆಂದಿರುತ್ತೆ ಮತ್ತು ಮೇಲೆ ಕಲರು ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ನಮ್ಮ ಒಬ್ಬಟ್ಟು ಸರ್ವ್ ಮಾಡೋದಕ್ಕೆ ರೆಡಿ ಇದೆ. ಇದನ್ನ ಒಂದು ಪ್ಲೇಟಿಗೆ ಹಾಕೊಳ್ಳೋಣ.
ಬನ್ನಿ ಇವಾಗ ಒಬ್ಬಟ್ಟು ಸಾರು ಮಾಡೋದು ಹೇಗೆ ಅಂತ ನೋಡೋಣ. ಇದು ಕೂಡ ತುಂಬಾ ರುಚಿಕರವಾಗಿರುತ್ತೆ ಮತ್ತು ಮಾಡೋದು ಕೂಡ ಅಷ್ಟೇ ಈಸಿಯಾದಂಥ ಸಾರಿದು. ಮೊದಲಿಗೆ 2 ಈರುಳ್ಳಿನ ಉದ್ದುದ್ದ ಹೆಚ್ಕೊಂಡಿದ್ದೀನಿ. ಅದನ್ನು ಒಂದು ಪ್ಯಾನಿಗೆ ಹಾಕೋತಾ ಇದ್ದೀನಿ. ಅದರ ಜೊತೆಗೆ 1 ಸ್ಪೂನ್ನಷ್ಟು ಜೀರಿಗೆ ಮತ್ತು ಒಂದು 10 ಬೆಳ್ಳುಳ್ಳಿ ಎಸಳು, ಅದರ ಜೊತೆಗೆ ಒಂದು ಸ್ವಲ್ಪ ಕರಿಬೇವು ಮತ್ತು 1 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು ಈ ಈರುಳ್ಳಿ ಕೆಂಪಗಾಗೋ ತನಕ ಇದನ್ನ ಹುರ್ಕೋಬೇಕು. ಈಗ ಈ ಈರುಳ್ಳಿ ಕೆಂಪಗಾಗಿದೆ. ನಾನು ಸ್ಟವ್ ಆಫ್ ಮಾಡಿಕೊಂಡು ಈ ಈರುಳ್ಳಿ ತಣ್ಣಗಾಗೋದಕ್ಕೆ ಒಂದು ಸ್ವಲ್ಪ ಬಿಡ್ತೀನಿ. ಈಗ ಹುರ್ಕೊಂಡಿರೋಂಥ ಈ ಈರುಳ್ಳಿನ ಫುಲ್ಲು ನಾನು ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಅದರ ಜೊತೆಗೆ ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ಮತ್ತು 2 ಚಮಚ ಸಾಂಬಾರು ಪುಡಿ, ಅದರ ಜೊತೆಗೆ ಒಂದು ಸಣ್ಣ ಕಪ್ಪಿನಷ್ಟು ಕೊಬ್ಬರಿ ತುರ್ಕೊಂಡಿರೋ ಅಂಥದ್ದು, ಇದಿಷ್ಟು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗತ್ತೆ. ಬನ್ನಿ ಮೊದಲಿಗೆ ನಾವು ಸಾರು ಮಾಡ್ಕೊಳ್ಳೋಣ. ನಾನೊಂದು ಕಡಾಯಿ ಇಟ್ಕೊಳ್ತಾ ಇದ್ದೀನಿ. ಅದು ಬಿಸಿ ಆದ ನಂತರ ಬೇಳೆ ಬೇಯಿಸ್ಕೊಂಡು ಬೊಗ್ಗಿಸ್ಕೊಂಡಿರುವಂಥ ನೀರಿದೆಲ್ಲ, ಆ ನೀರನ್ನ ಸೇರಿಸ್ಕೊಂಡು ಅದರ ಜೊತೆಗೆ ಒಂದು ಸಣ್ಣ ಕಪ್ಪಿನಷ್ಟು ಹುಣಸೆ ಹಣ್ಣಿನ ರಸ, 1 ಚಮಚ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಬ್ಬಟ್ಟಿನ ಹೂರ್ಣ ಇದೆಲ್ಲ ಅದು 2 ಸಣ್ಣ ಉಂಡೆ ಹಾಕೋತಾ ಇದ್ದೀನಿ. ಅದು ಬೇಡ ಅಂತ ಅಂದ್ಕೊಂಡವರು ಇದರ ಬದಲಿಗೆ ಬೆಲ್ಲ ಕೂಡ ಸೇರಿಸ್ಕೋಬೋದು. ಇದನ್ನೆಲ್ಲ ಸೇರಿಸಿದ ನಂತರ ಒಂದು ಕುದಿ ಬರೋ ಅಷ್ಟು ವೆಯ್ಟ್ ಮಾಡಬೇಕಾಗತ್ತೆ. ನೋಡಿ ಇವಾಗ ಸಾರು ಕುದಿಯೋಕ್ಕೆ ಶುರುವಾಗಿದೆ. ಇವಾಗ ನಾನು ಮಿಕ್ಸಿಯಲ್ಲಿ ರುಬ್ಕೊಂಡಿರೋಂಥ ಮಸಾಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಮತ್ತೆ ಕುದಿಯೋಕ್ಕೆ ಬಿಡಬೇಕು. ಆನಂತರ ಇದಕ್ಕೆ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ಇಲ್ಲಿ ನಾನು 2 ಚಮಚ ತುಪ್ಪ ತೊಗೋತಾ ಇದ್ದೀನಿ. ತುಪ್ಪ ಇಲ್ಲ ಅಂದರೂ ನೀವು ಎಣ್ಣೆ ಕೂಡ ಹಾಕೋಬೋದು. ಮತ್ತು 1 ಸ್ಪೂನ್ನಷ್ಟು ಸಾಸಿವೆ, ಅದರ ಜೊತೆಗೆ ಕರಿಬೇವು ಮತ್ತು ಒಂದು 4ರಿಂದ 5 ಒಣಗಿದ ಮೆಣಸಿನ್ಕಾಯಿ ಮತ್ತು 1 ಚಿಟಿಕೆ ಇಂಗು, ಇದಿಷ್ಟು ಸೇರಿಸ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಸಾರಿಗೆ ಹಾಕ್ಕೊಂಡ್ರೆ ನಮ್ಮ ಒಬ್ಬಟ್ಟಿನ ಸಾರು ಸವಿಯಲು ಸಿದ್ಧವಾಗಿದೆ. ನಮ್ಮ ಮುಂದಿನ ರೆಸಿಪಿ ಮಸಾಲ ವಡ. ಇದನ್ನ ಹಬ್ಬಕ್ಕೆ ಮಾತ್ರ ಅಲ್ಲ, ಹೀಗೆ ಕ್ಯಾಶುವಲ್ಲಾಗಿ ಸಂಜೆ ಟೀ ಕುಡಿಯೋ ಟೈಮ್ಗೆ ಮಾಡಿಕೊಂಡು ತಿನ್ನೋ ಅಂಥ ರೆಸಿಪಿ ಇದು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 2 ಕಪ್ಪಿನಷ್ಟು ಕಡಲೆಬೇಳೆನ ಚೆನ್ನಾಗಿ ತೊಳೆದು ಒಂದು 2 ಅವರ್ ಇದನ್ನ ನೆನೆಯಕ್ಕೆ ಬಿಡಬೇಕು. ಈಗ ಮಿಕ್ಸರ್ಗೆ ಏನೇನು ಹಾಕ್ಕೋಬೇಕಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 5 ಹಸಿಮೆಣಸು, ಒಂದು 5ರಿಂದ 6 ಬೆಳ್ಳುಳ್ಳಿ ಮತ್ತು 1 ಇಂಚು ಶುಂಠಿ, ಅದರ ಜೊತೆಗೆ ಚಕ್ಕೆ, ಲವಂಗ ಒಂದು 5ರಿಂದ 6 ತೊಗೊಂಡಿದ್ದೀನಿ, 1 ಸ್ಪೂನ್ ಜೀರಿಗೆ, ಇಷ್ಟನ್ನು ಸೇರಿಸಿ ಮಿಕ್ಸರಲ್ಲಿ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು. ನಂತರ ನಾನು ಒಂದು 3 ಸ್ಪೂನಿನಷ್ಟು ಕಡಲೆಬೇಳೆನ ಸೈಡ್ಗೆ ತೆಗೆದಿಟ್ಕೋತಾ ಇದ್ದೀನಿ. ಉಳಿದದನ್ನೆಲ್ಲ ಹೀಗೆ ಮಿಕ್ಸಿಯಲ್ಲಿ ಹಾಕ್ಕೊಂಡು 1-2 ಸುತ್ತು ಮಿಕ್ಸಿನ ಆನ್ ಮಾಡಬೇಕು. ಆಮೇಲೆ ಸ್ಪೂನ್ನ 1-2 ಸಲ ಹೀಗೆ ಕೈಯಲ್ಲಿ ಆಡಿಸಿ ಮತ್ತೆ ಮಿಕ್ಸಿನ ಆನ್ ಮಾಡ್ಕೋಬೇಕು. ಇದು ಪೇಸ್ಟು ನೀರು ಇಲ್ದಿರನೇ ರುಬ್ಕೋಬೇಕು. ಹಾಗೆ ಜಾಸ್ತಿನೂ ನುಣ್ಣಗೆ ರುಬ್ಕೊಳ್ಳೋಕ್ಕೆ ಹೋಗಬೇಡಿ, ಸ್ವಲ್ಪ ಉದುರಾಗಿರಲಿ. ಇವಾಗ ನಾನು ಇದಕ್ಕೆ ಉಳಿದಿರೋ ಸಾಮಾನೆಲ್ಲ ಸೇರಿಸ್ಕೊತಾ ಇದ್ದೀನಿ. ಮೊದಲಿಗೆ ತೆಗೆದಿಟ್ಕೊಂಡಂಥ ಕಡಲೆಬೇಳೆ, ಅದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣದಾಗಿ ಹೆಚ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಮತ್ತು ಸಣ್ಣದಾಗಿ ಹೆಚ್ಕೊಂಡಿರುವಂಥ ಪುದೀನ ಮತ್ತು 4 ಈರುಳ್ಳಿ, ತುಂಬ ಸಣ್ಣಕ್ಕೆ ಹೆಚ್ಕೊಂಡಿರುವಂಥ ಈರುಳ್ಳಿ ಇದು. ಇದೆಲ್ಲದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದು ರೆಡಿ ಇದೆ. ಬನ್ನಿ ವಡ ಮಾಡ್ಕೊಳ್ಳೋದಕ್ಕೆ ಒಂದು ಕಡಾಯಿಯಲ್ಲಿ ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ. ಹೀಗೆ ಸಣ್ಣ ಉಂಡೆ ತೊಗೊಂಡು ಕೈಯಲ್ಲಿ ಹೀಗೆ ತಟ್ಟಿ ಈ ಮಸಾಲ ವಡನ ಎಣ್ಣೆಯಲ್ಲಿ ಕರ್ಕೋಬೇಕಾಗತ್ತೆ. ನಾನು ಒಂದಾದ ನಂತರ ಒಂದು ಹೀಗೆ ಎಣ್ಣೆಯಲ್ಲಿ ಬಿಟ್ಕೊಂಡು ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಹುರ್ಕೋಬೇಕು. ಇಲ್ಲಾಂದರೆ ಮಧ್ಯದಲ್ಲಿ ವಡ ಹಸಿಯಾಗಿರುತ್ತೆ, ಮೇಲೆ ಎಲ್ಲ ಕೆಂಪಗಾಗೋಗುತ್ತೆ. ಹಾಗಾಗಿ ಇದನ್ನ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ನಿಧಾನವಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಈ ವಡನ ಹೀಗೆ ಹುರ್ಕೋಬೇಕಾಗತ್ತೆ. ನಮ್ಮ ಮುಂದಿನ ರೆಸಿಪಿ ಕೋಸಂಬರಿ. ಇದು ಕೂಡ ಮಾಡೋದು ತುಂಬಾ ಸುಲಭ. ಮೊದಲಿಗೆ ನಾನಿಲ್ಲಿ 1 ಕಪ್ಪು ತುರ್ಕೊಂಡಿರುವಂಥ ಸೌತೆಕಾಯಿ ಮತ್ತು ಅರ್ಧ ಅವರ್ ನೆನೆಸ್ಕೊಂಡಿರುವಂಥ ಹೆಸರುಬೇಳೆ ಎರಡನ್ನೂ ಒಂದು ಬಟ್ಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಹಾಕೋಣ. ಇವಾಗ ನಾನು ಒಂದು ಪ್ಯಾನಲ್ಲಿ 1 ಸ್ಪೂನ್ ಎಣ್ಣೆ ತೊಗೊಂಡು ಅದಕ್ಕೆ 1 ಸ್ಪೂನ್ ಸಾಸಿವೆ ಹಾಕಿ, ನೆಕ್ಸ್ಟು ಕರಿಬೇವು ಮತ್ತು 1 ಚಿಟಿಕೆ ಇಂಗು ಇಷ್ಟು ಸೇರಿಸ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿರುವಂಥ ಸೌತೆಕಾಯಿ ಮತ್ತು ಹೆಸರುಬೇಳೆ ಇರುವಂಥ ಬಟ್ಲಿಗೆ ಈ ಒಗ್ಗರಣೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಇದಕ್ಕೆ
ಸಣ್ಣದಾಗಿ ಹೆಚ್ಕೊಂಡಿರುವಂಥ 2 ಹಸಿ ಮೆಣಸಿನ್ಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದೆರಡನ್ನು ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನಮ್ಮ ಕೋಸಂಬರಿ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ. ಎಲ್ಲ ಅಡುಗೆನೂ ರೆಡಿ ಆಯಿತು. ಅನ್ನ ಒಂದು ಮಾಡ್ಕೊಳ್ಳೋದು ಉಳಿದಿದೆ. ಬನ್ನಿ ಇವಾಗ ಅನ್ನ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ನೀರು ಹಾಕಿ ತೊಳೆದು 1 ಕಪ್ ಅಕ್ಕಿಗೆ 2 ಕಪ್ಪಿನ ನೀರಿನ ಅಳತೆ ತೊಗೊಂಡು ನಾನು ಕುಕ್ಕರಲ್ಲಿ ಅನ್ನ ಮಾಡೋದಕ್ಕೆ ಇಟ್ಕೊತಾ ಇದ್ದೀನಿ. ಕುಕ್ಕರ್ ಮುಚ್ಚಳ ಮುಚ್ಚೋದಕ್ಕೆ ಮುಂಚೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಈಗ ಕುಕ್ಕರ್ ಮುಚ್ಕೊಂಡು 2 ಸೀಟಿ ಕುಕ್ಕರ್ನ ಕೂಗಿಸ್ಕೋಬೇಕಾಗತ್ತೆ. ಆಗ ನಮ್ಮ ಅನ್ನ ಸರ್ವ್ ಮಾಡೋದಕ್ಕೆ ರೆಡಿ ಇದೆ. ನಮ್ಮ ಎಲ್ಲ ಅಡುಗೆನೂ ಸರ್ವ್ ಮಾಡೋದಕ್ಕೆ ಈಗ ರೆಡಿಯಾಗಿದೆ. ಬಾಳೆ ಎಲೆಯಲ್ಲಿ ಊಟನ ಬಡಿಸಿ ಅದರ ರುಚಿನ ಸವಿರಿ. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಮತ್ತು ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು.